ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ವಾಚನದಲ್ಲಿ ಪ್ರವಾದಿ ಆಮೋಸನಂತೆ ಆತನಿಗೆ ವಿರೋಧವಿದ್ದರೂ ದೇವರಿಗೆ ವಿಧೇಯನಾಗಲು ಇವತ್ತು ನಮಗೆ ಈ ವಾಚನ ಕಲಿಸಿಕೊಡುತ್ತೆ. ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಪ್ರವಾದಿ ಆಮೋಸನ ಮುಖಾಂತರ ದೇವರು ಮಾತಾಡ್ತಾರೆ. ದೇವರ ಆಜ್ಞೆಗೆ ವಿರುದ್ಧವಾಗಿ ಇಸ್ರಾಯೇಲ್ ಜನರು ನಡೆಯುವಾಗ ಮುಂದೆ ಅವರಿಗೇನು ಸಂಭವಿಸುತ್ತೆ ಕುರಿತಾಗಿ ಆತ ಪ್ರವಾದನೆ ಮಾಡ್ತಾನೆ. ರಾಜ ಯೆರೋಬೋಮನನ್ನು ಖಡ್ಗದಿಂದ ಹತನಾಗುವನು, ಇಸ್ರಾಯೇಲ್ ಸ್ವಂತ ನಾಡಿನಿಂದ ಪರದೇಶಕ್ಕೆ ಒಯ್ಯಲ್ಪಡುವುದು ಖಂಡಿತ ಎಂದು ಪ್ರವಾದನೆ ಮಾಡಿದಾಗ ಆಮೋಸನನ್ನು ಅಲ್ಲಿರುವ ಯಾಜಕ ಅಮಚ್ಯ ವಿರೋಧಿಸುತ್ತಾನೆ. ಬೆತಲಿನಲ್ಲಿ ಪ್ರವಾದನೆ ಮಾಡಬೇಡ ಎಂದು ವಿರೋಧಿಸ್ತಾನೆ. ಆಗ ಪ್ರವಾದಿ ಆಮೋಸ ತನ್ನ ಪೊಸಿಷನ್, ತನ್ನ ಸ್ಟ್ಯಾಂಡ್ ಏನೆಂದು ತಿಳಿದು ಧೈರ್ಯಗೆಡದೆ ಮಾತಾಡ್ತಾನೆ. ನಾನು ಪ್ರವಾದಿಯಲ್ಲ, ಪ್ರವಾದಿ ಮಗನೂ ಅಲ್ಲ, ನಾನೊಬ್ಬ ಗೊಲ್ಲ. ಮಂದೆ ಕಾಯುವುದರಿಂದ ಸರ್ವೇಶ್ವರ ನನ್ನನ್ನು ಬಿಡಿಸಿ ನೀನು ಹೋಗಿ ಇಸ್ರಾಯೇಲ್ ಜನರಿಗೆ ಪ್ರವಾದನೆ ಮಾಡು ಎಂದು ಕಳಿಸಿದ್ರು. ಅಂದರೆ ದೇವರು ಸಾಮಾನ್ಯ ಜನರನ್ನು ತಮ್ಮ ಪ್ರಬಲ ಸಾಧನವನ್ನಾಗಿ ಬಳಸ್ತಾರೆ. ಆಮೋಸ ಸತ್ಯವನ್ನು ಅಲ್ಲಿ ಧೈರ್ಯದಿಂದ ಸಾರುತ್ತಾನೆ. ದೇವರು ನುಡಿಯುವ ಆ ಎಚ್ಚರಿಕೆಯ ಮಾತುಗಳು ಆತ ಹೇಳ್ತಾನೆ. ಇವತ್ತು ದೇವರು ನುಡಿಯುವ ಎಚ್ಚರಿಕೆಯ ಮಾತುಗಳು ನಮಗೆ ತಿದ್ದುಪಾಟಿಗೆ ಉಪಯುಕ್ತವಾಗಿವೆ, ನಮ್ಮನ್ನು ರಕ್ಷಣೆಯ ದಾರಿಗೆ ತರಲು ಎಂಬ ಸತ್ಯ ನಮಗೆ ತಿಳಿದಿರಬೇಕು. ಈ ಸತ್ಯವನ್ನು ನಾವು ಹೇಳುವವರು ಆಗಬೇಕು. ಆಮೋಸ ಅಲ್ಲಿ ಜನರನ್ನು ಮೆಚ್ಚಿಸಲು ನೋಡಲಿಲ್ಲ, ಬದಲಾಗಿ ದೇವರನ್ನು ಮೆಚ್ಚಿಸಿದ, ದೇವರಿಗೆ ವಿಧೇಯನಾದ. ನಾವಿಂದು ನಮ್ಮನ್ನೇ ಪರಿಶೀಲಿಸಿ ನೋಡೋಣ. ನಾವಿಂದು ಯಾರನ್ನು ಮೆಚ್ಚಿಸ್ತಾ ಇದ್ದೇವೆ? ನಾವಿಂದು ದೇವರಿಗೆ ವಿಧೇಯರಾಗ್ತಾ ಇದ್ದೇವಾ? ಇಂದಿನ ಶುಭ ಸಂದೇಶದಲ್ಲಿ ಸಾಮಾನ್ಯ ಜನರು ಯೇಸು ಯಾರೆಂದು ತಿಳಿದೋ ಅಥವಾ ಯೇಸುವಿನಲ್ಲಿರುವ ಅಧಿಕಾರ ಸಂಪೂರ್ಣವಾಗಿ ತಿಳಿಯದೇ ಇದ್ದರೂ ಸಹ ವಿಶ್ವಾಸದಿಂದ ಯೇಸುವಿನ ಬಳಿಗೆ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆ ಸಮೇತ ಹೊತ್ಕೊಂಡು ಬರ್ತಾರೆ. ಅವರ ವಿಶ್ವಾಸದ ಪರಿಣಾಮ ಯೇಸು ಆ ರೋಗಿಗೆ, ಮಗು ಧೈರ್ಯದಿಂದಿರು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ಎದ್ದು ನಡೆ ಎಂದು ಆತನನ್ನು ಗುಣಪಡಿಸ್ತಾರೆ. ಪ್ರಿಯರೇ, ಮನುಷ್ಯನ ಎಲ್ಲ ಸಮಸ್ಯೆಗೆ ಮೂಲ ಕಾರಣ ನಾವು ಹೇಳ್ತೇವೆ, ಆರೋಗ್ಯದ ಸಮಸ್ಯೆ ಇದೆ, ನನಗೆ ಸಕ್ಸಸ್ ಇಲ್ಲ, ಈ ಸಮಸ್ಯೆ, ಆ ಸಮಸ್ಯೆ, ಅನೇಕ ಸಮಸ್ಯೆಗಳನ್ನು ನಾವು ಹೇಳ್ತೇವೆ. ಆದರೆ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಪಾಪವಾಗಿದೆ. ಇವತ್ತು ಪಾಪ ನಮ್ಮನ್ನು ಭೌತಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ರೋಗಗ್ರಸ್ತವನ್ನಾಗಿಸುತ್ತೆ. ನಮ್ಮ ಆತ್ಮಕ್ಕೆ ತಗುಲಿದ ಪಾಪದ ಬೇರನ್ನು ಕಿತ್ತೆಸಲು ಬಂದ ಪಾಪ ವಿಮೋಚಕ ಅಥವಾ ನಮ್ಮ ರಕ್ಷಕ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ನಮ್ಮನ್ನು ಉದ್ಧಾರ ಮಾಡುವವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಮನುಷ್ಯರ ಉದ್ಧಾರಕ್ಕಾಗಿ ಬಂದವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಅವರಿಗೆ ರೋಗದ ಮೇಲೆ ಮಾತ್ರ ಅಲ್ಲ, ಪಾಪದ ಮೇಲೆ ಅಧಿಕಾರವಿದೆ. ಅದಕ್ಕಾಗಿ ಅವರು ಶಿಲುಬೆ ಮೇಲೆ ನಿನ್ನ ಬದಲಾಗಿ ನಿನ್ನ ಪಾಪಗಳನ್ನು ವಹಿಸಿಕೊಂಡು ಸತ್ರು. ವಿಶ್ವಾಸದಿಂದ ನಾವು ಯೇಸುವಲ್ಲಿ ಧಾವಿಸುವಾಗ ಪ್ರಿಯರೇ, ನಮಗೆ ರಕ್ಷಣೆ ಸಿಗುತ್ತೆ. ಇನ್ನು ಅನೇಕರು ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಎಲ್ಲೆಲ್ಲೋ ಓಡ್ತಾರೆ. ಮಾಟಮಂತ್ರಕ್ಕೆ, ಆ ಬ್ರದರ್ ಈ ಬ್ರದರ್ ಬಳಿಗೆ ಓಡ್ತಾರೆ. ಒಂದು ರೋಗದ ನಂತರ ಮತ್ತೊಂದು ರೋಗ ಬರಲ್ವಾ? ಟೆಂಪರರಿ ಆ ರೋಗ ವಾಸಿ ಆಗ್ಬೋದು, ಎಲ್ಲಿ ಬೇಕಾದರೂ ಆಗ್ಬೋದು. ಆದರೆ ಪ್ರಿಯರೇ, ನಮ್ಮ ಆತ್ಮಕ್ಕೆ ತಗುಲಿದ ರೋಗ, ಆ ಪಾರ್ಶ್ವ, ಅದನ್ನು ತೆಗೆದು ಹಾಕಲು ಒಬ್ಬರಿಗೆ ಮಾತ್ರ ಸಾಧ್ಯ, ಅದು ಪ್ರಭು ಯೇಸು ಕ್ರಿಸ್ತರಿಗೆ. ನಾವಿಂದು ಫಿಸಿಕಲ್ ಹೀಲಿಂಗಾಗಿ ಧ್ಯಾನ ಮಂದಿರಗಳಿಗೆ ಓಡೋದಲ್ಲ, ನಾವು ಸತ್ಯ ಶುಭ ಸಂದೇಶ ಆಲಿಸಲು ಓಡಬೇಕು. ಆಗ ಪ್ರಿಯರೇ, ನಮಗೆ ಬೇಕಾದ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗುತ್ತೆ. ಯೇಸು ಇಂದು ಅವರ ವಾಕ್ಯದ ಮುಖಾಂತರ ನಮ್ಮ ಜೊತೆ ಮಾತನಾಡುವಾಗ, ಪ್ರವಾದನೆಗಳ ಸಂದೇಶ, ಎಚ್ಚರಿಕೆಯ ಮಾತುಗಳನ್ನಾಡುವಾಗ ಅದನ್ನು ನಾವು ಅಲ್ಲಗಳೆಯೋದಲ್ಲ. ನಾವು ಆ ಅಪೊಸ್ತಲರ ಪತ್ರಗಳನ್ನು ಓದಬೇಕು, ಶಿಷ್ಯರ ಪತ್ರಗಳನ್ನು. ಅದರಲ್ಲಿ ಅನೇಕ ಎಚ್ಚರಿಕೆಯ ಮಾತುಗಳು, ನಿತ್ಯ ಜೀವದ ಮಾತುಗಳು, ನಮ್ಮನ್ನು ರಕ್ಷಣೆಯ ದಾರಿಗೆ ತರುವ ಮಾತುಗಳಿವೆ. ಅದನ್ನು ನಾವು ಓದೋಣ. ನಾವು ಧರ್ಮವನ್ನು ನಂಬಿ ಬದುಕೋದಲ್ಲ, ಅಥವಾ ಸ್ವಾನೀತಿಯಲ್ಲಿ ಆ ಧರ್ಮಶಾಸ್ತ್ರಿಗಳು ಯೇಸುವನ್ನು ಅಲ್ಲಗಳೆದ ರೀತಿಯಲ್ಲಿ ಬದುಕೋದಲ್ಲ. ಸಾಮಾನ್ಯ ಜನರಂತೆ ದೀನತೆಯಿಂದ ಸತ್ಯವನ್ನು ಸ್ವೀಕಾರ ಮಾಡುವವರಾಗೋಣ. ಯೇಸು ಕ್ರಿಸ್ತರಿಗೆ ವಿಧೇಯರಾಗೋಣ. ಅದರ ಪರಿಣಾಮ ನಾವು ಜೀವವನ್ನು, ಶಾಶ್ವತವಾದ ಆಶೀರ್ವಾದವನ್ನು ಅನುಭವಿಸುತ್ತೇವೆ. ಆಮೆನ್. ಪ್ರೈಸ್ ದ ಲಾರ್ಡ್.